बोलो भारत माता की, बोलो भारत माता की, वंदे वंदे बेके बेक बेके बेक ಏನೇ ಬರಲೆ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. बोलो भारत माता की, बोलो भारत माता की, वंदे वंदे. बोलो भारत माता की, बोलो भारत माता की, ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲೆ ಮಾಡ್ತೀರಿ ಕಾಲ ಕಮ್ಮಿ ಆಗ್ಬೇಕು ನಿಮಗೆ ಕೆಲಸ ಮಾಡ್ಕೊಡಕ್ಕೆ ನಾವೇ ನಾವು ಬರೀ ಕೆಲಸ ಮಾಡ್ಕೊಳ್ಕಂತಿಲ್ಲ. ಸಾರ್ವಜನಿಕರ ಕೆಲಸ ಊರಿಗೆ ಬೇಕಂತ ಆ ಊರಾಗ 3 ಊರಿಗೆ ನೀರು ಸಪ್ಲೈ ಆಗತ್ತೆ. ಅಮ್ಮನಹಳ್ಳಿ, ಬೇಸರಹಳ್ಳಿ, ಜಾಡ್ಲಿ, ಕಿಡಲೂರು ಒಂದು 8 ಬೋರ್. ಆ ಬೋರ್ ಬಂದಾಗ ನೀರಿಲ್ಲ ಕುಡಿಯೋಕ್ಕೆ. ಯುವ ಮುಖಂಡರು ಅವರೊಂದೆರಡು ಶಾರ್ಟ್ ಆಗಿ ಮಾತಾಡಿ. ಎಲ್ಲ ನಮ್ಮೂರಿಗೆ 30 ವರ್ಷದಿಂದ ಈ ಹೋರಾಟ ಮಾಡ್ಕೊಂತ ಬಂದಾರ್ರಿ. ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ, ಯಾವ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ. ಇನ್ನು 1 ತಿಂಗಳೊಳಗಡೆ ಈ ಹೋರಾಟಕ್ಕೆ ಸ್ಪಂದನೆ ಮಾಡಿಲ್ಲದಲ್ಲಿ ಹಿರೇಕೆರೂರು ಮತ್ತು ಹಂಸಗೈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಇನ್ನೂ ಉಗ್ರ ಹೋರಾಟವನ್ನು ಮಾಡ್ತೇವೆ. ಕೊನೆಯದಾಗಿ ಸ್ವೀಟ್ ಎಸ್ಕಾಟ್ ಆಗಿ ಚಂದ್ರಶೇಖರ್ ಮಾತಾಡ್ತಾರೆ. ಸರ್ವರಿಗೆ ಅತಿಸ್ಥಾನಿ ಮಾಡಬೇಕಂತಹ ಅವರು ರಸ್ತೆ ಬದಿ ಬಂದ್ ಮಾಡಿ ದನಕ ಕಟ್ಟಿ ಮೌನ ಪ್ರತಿಭಟನೆ ಉಪಸಭೆಯನ್ನು ಮಾಡಲಾಗುವುದು. ಅವ್ರು ಮಾತಾಡ್ತಾ ಇರೋ ಬಗ್ಗೆ ಅವ್ರು ಏನಂದ್ರು ಆಲ್ರೆಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂದಿದ್ದಾರೆ. ಅಂತಾರೆ ಪಂದಾರೆಲ್ಲ ನಮ್ಗೆ 20 ದಿವಸ 25 ದಿವಸ ಗಡುವು ಕೊಡಿ. ಕೆಲಸ ಮಾಡಿದ್ರೆ ನಮ್ಮ ಪಾಡಿಗೆ ನಾವು ನಮ್ಮ ರೈತರನ್ನ ನಾವು ಓದ್ಕೊಂಡು ಮನೆಯಾಗಿರ್ತೀವಿ. ಜೀವನ ಕೊಡಬೇಕು. 20 ದಿವಸ ಆದ್ಮೇಲೆ ಹೋರಾಟ ಮಾಡಿ ರೈತರ ಮಾಡಿ ಕೊಡಬೇಕು. ಆವಾಗ ಸಾಂಕೇತಿಕವಾಗಿ ಮಾಡಂಗಿಲ್ಲ. ಇದು ಸಾಂಕೇತಿಕವಾಗಿ ಆವಾಗ ಪರ್ಮಿಷನ್ ನಾವು 2 ದಿವಸ ಮುಂದೆ ಕೊಡ್ತೇವೆ. ಸಾವಿರಾರು ಚಕಡಿ ಜನ ಕರ ಅಲ್ಲ ರೈತರಿಗೆ ಮರ್ಯಾದೆ ಐತಲ್ಲ.
ನಿಮ್ಮ ಸಿಟ್ಟು, ನಿಮ್ಮ ಆಕ್ರೋಶ ನೀವು ಸಲ ನಿಮ್ಮ ಶಿಷ್ಟೆಲ್ಲ ಗೊತ್ತಾಗಿದೆ. ಯಾಕಂದ್ರೆ ಯಾರೋ ಸಮಸ್ಯೆ ಇದೇ ನಿಮ್ಗೆ ಹತ್ತಿ ತಪ್ಪಿದ್ರು ನೀವು ಓಡೋಕಿದ್ರಿ, ಇಲ್ಲ ಅಲ್ಲಿ CPS ಹಸ ಪಟ್ಟು ಅಲ್ಲೇ ಓಡೋಕಿದ್ರಿ. ಸಮಸ್ಯೆ ಜೆನ್ಯೂನ್ ಐತೆ ಅಂತ ಅವ್ರು ಗೊತ್ತಾಗಿದೆ. ಪರ್ಮಿಷನ್ ಕೊಟ್ಟಾರ, ಅದಕ್ಕೆ ಸೈಕಲ್ ಬರೇ ಟೀಕೆ ಮಾಡೋದಲ್ಲ, ಭಾಳಷ್ಟು ಕಡೆ ಟೀಕೆ ಮಾಡಿರಿ, ಅವ್ರ ಕರ್ತವ್ಯ ಲೋಪ ಮಾಡಿ ಟೀಕೆ ಮಾಡಿದಿರಿ. ಅಷ್ಟೊಂದು ಶಾರ್ಟ್ ಆಗಿ ಪರ್ಮಿಷನ್ ಕೊಟ್ಟಾರ, ಸ್ವಾಗತಿಸೋಣ. ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡಂಗಿಲ್ಲ, ಮಾತಾಡ್ತಾರ ಟೈಮ್ ಏನೈತಿ ಅಂತ ಎಲ್ಲ ಹೇಳ್ತಾರೆ. ಅವ್ರು ಸುಮ್ಮನೆ ಇರ್ಬೇಕು, ಪರಿವರ್ತನವಾದ ತಾಲೂಕು ವತಿಯಿಂದ ಇವತ್ತು ರೈತರು ತಮ್ಮದೇ ಆದಂಥ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ತಾಲೂಕು ಕಚೇರಿಗೆ ಮನವಿಯನ್ನು ಕೊಡುವಂಥ ಮೂಲಕ ತಮ್ಮ ಹೋರಾಟ ಚಾಪನ್ನು ಮಾಡಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ನಾನು ಬೆಳಗ್ಗೆನೆ ಬೆಳವಣಿಗೆಯನ್ನು ರೈತರು ತಿಳಿಸಿದ್ದೇನೆ. ಏನು ಅಂತಂದರೆ ಇದನ್ನು UTP ಒಪ್ಪಂದ ಪ್ರಾಜೆಕ್ಟ್ ಆ ಕೆರೆಯನ್ನು ತುಂಬಿಸುವಂಥ ಪ್ರಕ್ರಿಯೆ ಚಾಲನೆಯಲ್ಲಿದೆ. ನನಗೆ ತಿಳಿದ ಮಾಹಿತಿ ಪ್ರಕಾರ ಅದು ಚಾಲನೆಯಲ್ಲಿದೆ. ಅದನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಅದನ್ನು ಅನುಮೋದನೆ ಪಡೆದು ಇನ್ನು ಗೊತ್ತಿಲ್ಲ, ಟೈಮ್ ಎಷ್ಟು ಕೊಟ್ಟರೆ ನನ್ನ ಹಂತದಲ್ಲಿ ಗೊತ್ತಿಲ್ಲ, ಅದನ್ನು ಕೊಡೋದು ಆದಷ್ಟು ಬೇಗ ಆಗುವಂಥ ಆಶಾವಾದನೆಯನ್ನು UTP ಅಧಿಕಾರಿಗಳು ತಿಳಿಸಿದ್ದಾರೆ. ಮತ್ತು ಮಾನ್ಯ ಶಾಸಕರು ಕೂಡ ಇದೇ ವಿಚಾರಕ್ಕಾಗಿ ನೆಕ್ಸ್ಟ್ ಬಂದವರು ಇನ್ನೊಂದು ಸಭೆಯನ್ನು ಮಾಡೋಣ, ಎಲ್ಲ ಅಧಿಕಾರಿಗಳನ್ನು ಸೇರಿಸ್ಕೊಂಡು ಯಾವ ಹಂತಕ್ಕೆ ಹೋಗಿದೆ, ಏನಾಗಿದೆ, ಅದಕ್ಕೆ ಏನು ಬೇಕು ಎಲ್ಲ ಮಾಡ್ಸೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಕೂಡ ಬಂದೇನು ಅಷ್ಟು ಚೆನ್ನಾಗಿದೆ. ನಮ್ಮ ಸಮಸ್ಯೆ ಯಾವ ಅಧಿಕಾರಿಗಳು ಮಾಡೋದಿಲ್ಲ. ಅದಕ್ಕೆ ರೈತರ ಪರವಾಗಿ ನಾವು ಅಧಿಕಾರಿ ಮಾಡ್ಕೊಂಡು ಕೂಡ ಬಂದಿದೆ. ಎರಡನೇದಾಗಿ ರಸ್ತೆ ಬಗ್ಗೆ ಹೇಳ್ತಾ ಇದ್ದೀರಿ. ರಸ್ತೆಯ ಸಾಧಕ ಬಾಧಕಗಳು ಅದಕ್ಕೆ ಇಲಾಖೆಯಲ್ಲೂ ಬೇರೆ ಇದೆ. ಅವರು ಇವತ್ತೇ ನಿಮ್ಮ ಮನವಿಯನ್ನು ಹೇಳಿ ನಾನು ಪತ್ರದ ಮೂಲಕ ಕೇಳಿಕೊಂಡು ಉನ್ನತಾಧಿಕಾರಿಗಳು ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಬೇಗ ಆ ರಸ್ತೆಗೆ ಒಂದು ತಾರ್ಕಿಕ ಅಂತ ಬರಲಿ ಅಂತ ನಮ್ಮದು ಕೂಡ ಆಶೆ ಬರ್ತದೆ. ಹಾಗೆಯೇ ಈ ಬಗ್ಗೆ ಸಾಕಷ್ಟು ಈ 10 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಅದು ನಮ್ಮ ಗಮನಕ್ಕೆ ಬಂದಿದ್ದು ಇವತ್ತೊಂದು ಮೊನ್ನೆ ಅಂತ ತಿಳ್ಕೊಂಡು ಇಲ್ಲಿ 3 ದಿವಸದಿಂದ 3 ದಿವಸದಲ್ಲೇ 10 ವರ್ಷದ ಆಗ ಸಮಸ್ಯೆ ಇವತ್ತು 3 ದಿವಸದಲ್ಲೇ ಗಮನಕ್ಕೆ ತಂದಿರ. ಈ ಬಗ್ಗೆ ನಾವು ಅಧಿಕಾರಿ ಮಟ್ಟದಲ್ಲಿ ಮತ್ತು ಮೇಲಧಿಕಾರಿಗಳ ಮಟ್ಟದಲ್ಲಿ ಇದನ್ನು ನಾವು ಮನವಿಯಿಂದ ಯಥಾವತ್ತಾಗಿ ಕಳಿಸ್ತೀವಿ. ಆದಷ್ಟು ಬೇಗ ತಮ್ಮ ಬೇಡಿಕೆಗಳು ಈಡೇರಲಿ ಮತ್ತು ಎಲ್ಲ ರೈತರ ಭವನಗಳಿಗೆ ಅಧಿಕಾರಿ ಮಟ್ಟದಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಒಳ್ಳೆಯ ತಾರ್ಕಿಕ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಮನವಿಯನ್ನು ನಾವು UTP ಅಂದ್ರೆ ಸಾಹೇಬರು UTP ಇಲಾಖೆ ಅಷ್ಟು ದೊಡ್ಡ ಕಡ್ರೆ ಆಗುತ್ತೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಪರ್ ಇದೆ. 4 ಜನರೇಟರ್ಗಳಿದ್ರೆ ಇಂಜಿನ್ಗಳು ಏನು ಮಾಡ್ತಾರೆ ಅಂದರೆ
ಜಾಸ್ತಿ ಪ್ರೆಷರ್ ಆದರೆ ನಮ್ಮ ಕೆರೆ ಹಬ್ಬ ಅಂದ್ರೆ 10 ದಿವಸದಾಗ 15 ದಿವಸಕ್ಕೆ ಬರುತ್ತೆ 4 ಮಷಿನ್ ಚಾಲು ಮಾಡಿದೆ. ಇವ್ರು ಏನು ಮಾಡ್ತಾರೆ ಎಲ್ಲ ಚಾಲು ಮಾಡಿದ್ರೆ ಪ್ರೆಷರ್ ಜಾಸ್ತಿ ಆದರೆ ಎಲ್ಲರೂ ಪೈಪ್ ಕೊಡಿದ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಹೇಳಿ ಇವ್ರು ಒಂದೇ ಮಷಿನ್ ಚಾಲು ಮಾಡಿ 3 ತಿಂಗಳು ತೋರಿಸ್ತಾರೆ. ಆ ಸ್ವಲ್ಪ ಅದು ನೀವು ಗಮನ ಹರಿಸ್ಬೇಕು. ಅವರು ಸಾಹೇಬ್ರು ಏನಂತಂದ್ರೆ ಎಲ್ಲದಕ್ಕೂ ನಾವು ಒಂದು 20-25 ದಿವಸ ಕೆರೆ ತುಂಬಪ್ಪ ಸಾರಿ ಆಯ್ತಪ್ಪ ಎಲ್ಲ ಬೇರೆ ಇಲಾಖೆ ಅಂದ್ರೆ ಸಾಹೇಬ್ರ ಬಾಸ್ ಇದು ತಾಲೂಕು ಮ್ಯಾಜಿಸ್ಟ್ರೇಟ್ ಈ ತಾಲೂಕು ಹೆಡ್ ಯಾರಪ್ಪ ಅಂದ್ರೆ ಸಾಹೇಬ್ ಅಡಿಯಲ್ಲೇ ಬರತ್ತೆ. ಇವ ಇರಲಿ ಚೀಫ್ ಆಫೀಸರ್ ಇರಲಿ ಅವ್ನು ಯಾವನಾರ ಇರಲಿ ಸಾಹೇಬ್ರಿದ ಬಾಸ್. ಅದು ನಮ್ಮ ಹೊಲ ನಮ್ಮ ತಲೆಗಾರ ಮಾಡ್ಕೊಳ್ಳಿ ಎಲ್ಲಾರು ಮಾಡ್ಕೊಂಡ್ರೆ ಆಗತ್ತೆ. ಸಾಹೇಬ್ ಮಾಡಿದ್ರೆ ಆಗತ್ತೆ. ಮತ್ತೆ ದಾರಿ ಆಗ್ಬೇಕು. ನಾವು ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅವ್ರು ಕೂಡ ರಂಗಪ್ಪ ಮಾಡ್ತಾರೆ 3-5 ಜನ ಹೋರಾಟ ಮುಗಿಸ್ಬೋದಾ ನೀರು ಸಿಗ್ಲಿಲ್ಲ ಅಂದ್ರೆ ಯಾರು ಕರೆಸ್ಪಾಂಡೆನ್ಸ್ ಮಾಡಿ ಅವ್ರ ಜೊತೆ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಕ್ಕೆ ನಿಮ್ಮ ಸಮಸ್ಯೆ ಬಗೆಹರಿಬೇಕು ತಾನೆ ಅಲ್ಲಲ್ಲ. ನಮಗೆ ನಮ್ಮ ಹೊಸದಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಿದ್ದಾರೆ. ಅವ್ರಿಗೂ ಬ್ಯಾಡಿಗೆಯಲ್ಲಿ ಏನೇ ನಡೀತಾ ಇದೆ ಗೊತ್ತಾಗಲಿ ಅಂತ ಸಾಂಕೇತಿಕವಾಗಿ ಮಾಡ್ತೀವಿ ನಾವು ಅದನ್ನ. ಈಗ ನಾನು ಅದೇನು ಇವರು ಏನಾಗೈತೆ ಕೊಟ್ಟಿದ್ರು ಅಂದ್ರೆ ಎಲ್ಲರೂ ಪ್ರಿಪೇರ್ ಇರ್ತಿದ್ರು. ಅವ್ರು ತಪ್ಪೇನೆ ಹೇಳಿ ನಾವು ಯಾವ ಕೊಟ್ಟಿವಿ ನೋಡಿ ಡೇಟ್ ನೋಡಿ ಯಾವ ಕೊಟ್ಟಿವಿ ಹೊಸದಾಗಿ ಬಂದು ಕೊಟ್ಟಾರೆ. ರೈತರು ಸಾಹೇಬರು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿ ನಮಗೆ ಸರ್ ನಾನು ಬರೋ ನಾಳೆ ಬೆಳಗ್ಗೆ ಮಾಡ್ತೀನಿ ಸಾಯಂಕಾಲ 5 ಗಂಟೆಗೆ ಪೊಲೀಸ್ ಒಂದು ರಿಕ್ವೆಸ್ಟ್ ಮಾಡಿರ್ತಾರೆ ಅಂದ್ರೆ ನಮಗೊಂದು ಇಮಿಡಿಯೇಟ್ ಕೊಟ್ಟಿರ್ತಾರೆ. 2 ಅವರಲ್ಲಿ ನನಗೆ ಪರ್ಮಿಷನ್ ಇಲ್ಲಿ ಬರೋದು ಕಡಿಮೆ ಬ್ಯಾಡಿಗೆ ಯಾಕೆ ಬರೀ ಹಗಲಾಗಿರ್ತೀನಿ ನಾನು. ಎಲ್ಲ ಅಧಿಕಾರಿಗಳು 2 ತಾಸು ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ. ದಯವಿಟ್ಟು ಸಂವಿಧಾನಕ್ಕೆ ಹಾಕೋದು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿ ಅದನ್ನು ಫಾಲೋ ಮಾಡ್ತೀವಿ. ಹೋರಾಟ ಅಂತೂ ಮಾಡ್ತೀವಿ. ಯಾಕಂದ್ರೆ ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ಬಂದಿದ್ದಾರೆ, ಇಷ್ಟೆಲ್ಲ ಅವ್ರು ಕೆಲಸ ಬಿಟ್ಟು ಬಂದಿದ್ದಾರೆ, ಬಿತ್ತೋ ಟೈಮ್ ಇದು ಇಂಥ ಟೈಮ್ ಬಂದಿದ್ದಾರೆ ಅಂದ್ರೆ ನೀವು ನಮ್ಮ ದಂಡಾಧಿಕಾರಿಗಳಾಗಿ ದಯವಿಟ್ಟು ನಮ್ಮ ಅವಕಾಶ ಮಾಡಿಕೊಡ್ತಾರೆ. ಇದು ನಿಮ್ಮ ಕರ್ತವ್ಯ. ಹೇಳ್ಬೇಡ್ರಿ MLA ಬೇಡ ಅಂತ ಇದ್ದಾರೆ ಹೋರಾಟ ಮಾಡಕ್ಕೆ ಅವ್ರು ನೋಡ್ಕೊತೀವಿ ಟೈಮ್. ಆದ್ರೆ ಹೋರಾಟ ಮಾಡ್ತೀವಿ. ಅದೊಂದು ಲಿಖಿತವಾಗಿ ಹೇಳ್ಬಿಡ್ರಿ MLA ಸಾಹೇಬ್ರು ಬೇಡ ಅಂತ ಹೋರಾಟ ಮಾಡಕ್ಕೆ ಅಂದ್ರೆ ನಾವು ಅದನ್ನ ನೋಡ್ಕೊತೀವಿ. ಹೋರಾಟ ಮಾಡೋದೇವು ದಯವಿಟ್ಟು ಪರ್ಮಿಷನ್ ಕೊಡಿ. ಏನೋ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಯಿತು, ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಫಾಲೋ ಮಾಡಲಿಲ್ಲ, ಕಾನೂನು ಬದ್ಧವಾಗಿ ನಿಮ್ಗೆ ಹಾಕೈತೆ ಅದ್ರ ಬರ್ತೀವಿ ಅಂತ ಅವ್ರು ಏನು ಬೇಕಾದ್ರೆ ಮಾಡಿ ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡ್ರಿ. ನಾವು ಹೋರಾಟ ಅಂತೂ ಮಾಡ್ತೀವಿ. ಇಷ್ಟು ಜನ ಕುಡಿದ್ದಾರೆ, ಇಷ್ಟು ಜನ ಕುಡ್ಸೋದ ಸುಲಭಲ್ಲ ಸರ್. ಈ ಜನ ಏನು ಹಂಗೆ 2 ದಿನ ಬಂದ್ಬಿಡ್ತಾರ, ಎಲ್ಲ ಹಾಳಾಗಿ ಎಲ್ಲ ಆದ್ಮೇಲೆ ಬರೋದು. ಏನು ನಾವು 2 ದಿವಸಕ್ಕೆ ನಮ್ಮ ಸಣ್ಣ ಪುಟ್ಟ ಸಮಸ್ಯೆ ಇದ್ದು ತುಳು ಬರೋದು ಇವ್ರು ಕುಡಿದಾರೆ ಅಂದರೆ ಜಮೀನು ಸಮಸ್ಯೆ ಇದ್ದಿದ್ದಕ್ಕೆ ಕುಡಿದಾರೆ ಇವರೆಲ್ಲರೂ. ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡ್ರಿ. ನಾನು ಪರ್ಸನಲ್ ರಿಕ್ವೆಸ್ಟ್ ನಂಬರ್ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೆ ನಂಬರ್ ರಿಕ್ವೆಸ್ಟ್ ಮಾಡೋದು ಹೋರಾಟ ಅಂತ ಮಾಡೇ ಮಾಡ್ತೀವಿ. ದಯವಿಟ್ಟು ನಿಮ್ಮದು ಅನುಮತಿ ಬೇಕು. ಅನುಮತಿ ಕೊಡಲಿಲ್ಲಾದ್ರೂ ಹೋರಾಟ ಮಾಡ್ತೀವಿ. ಸಾಹೇಬ್ ನಮ್ಮನ್ನ ಅರೆಸ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ ಹೊಸದಾಗಿ CM ಆಗಿದ್ದಾರೆ. ನಮ್ಮ ಶಿವಣ್ಣ ಸಾಹೇಬ್ ಇಬ್ಬರು ಹೆಬ್ಬಳಿಕೆ ಸೇರಿ ರೈತರನ್ನ ಮತ್ತು ದಲಿತರನ್ನ ಕೂಲಿ ಕಾರ್ಮಿಕರನ್ನ ಅರೆಸ್ಟ್ ಮಾಡೋದು ಒಂದು ಪಾತ್ರ ಸಿಗಲಿ ಅವರು. ಅದು ಹೆಂಗೆ ತಡೀತಾರೆ ಸರ್ ಅವರು? ನಮ್ಮ ಸಂವಿಧಾನಿಕ ಹಕ್ಕನ್ನು ಹೆಂಗೆ ಇಟ್ಕೊತಾರೆ ನಮ್ಮಿಂದ ಅವರು? ಅದೇ ಒಂದು ಉಳಿದಿರೋದು ನಮ್ಮ ಕಡೆ. ಈ ಸಂವಿಧಾನ ಕೊಟ್ಟಿರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಅದೇ ಒಂದು ಹಕ್ಕು ನಮಗೆ. ಅಟ್ಲೀಸ್ಟ್ ನಾವು ಬೈಕೋತೀವಿ, ನಮ್ಗೆ ಸಿಗ್ತಾ ಇಲ್ಲ ಅಪ್ಪ, ಹಕ್ಕು ನಮ್ಗೆ ಸಿಗ್ತಾ ಇಲ್ಲ ಅಂತ ಬೈಕೋತೀವಿ. ಅದೇ ಆಗ್ಬಿಡುತ್ತಾ 4 ದಿವಸದಲ್ಲಿ ನಾವು ಹೋರಾಟ ಮಾಡ್ತಾ ಮಾಡ್ಬಿಡ್ತೀವಿ. ನೀವು ಅಟ್ಲೀಸ್ಟ್ ಎಚ್ಚೆತ್ತು ಕೊಡ್ತಾರ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಿಡಪ್ಪ ಆಗ್ಬಿಡತ್ತಂದ್ರೆ ಆತಾಗ ಎಲ್ಲ ಹೋರಾಟ ಸಂಘ ಬರ್ತೀವಿ, ಅರ್ಜಿ ಕೊಡ್ತೀವಿ, ಮನೆಗೆ ಹೋಗ್ತೀವಿ. ದಯವಿಟ್ಟು ನಮ್ಗೆ ಸಂವಿಧಾನಕ್ಕೆ ಹಕ್ಕು ಹೋರಾಟ ಮಾಡೋಕೆ ಅವಕಾಶ ಮಾಡ್ಕೊಡಿ. ನಿಮ್ಮಲ್ಲಿ ಮರಿ ಮಾಡ್ಕೊಡ್ತೀವಿ. ಏನಾದ್ರು ಅಧಿಕಾರ ಘಟನೆ ಆಯಿತು, ಏನಾದರೂ ಫಸ್ಟ್ ನನ್ನ ಅರೆಸ್ಟ್ ಮಾಡಿ ಬೇರೆ ನಾನು ದಯವಿಟ್ಟು ಇದು ಮಾಡ್ಬೇಕು ಸರ್. ನಾನು ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾನು ಶರಣು ಸರ್ ಕಾನೂನಿಗೆ. ಎಲ್ಲರೂ ಕಾನೂನು ಮಾಡಬೇಕು. ಮಾಡೋದು ಸರ್ ಮಾಡ್ತೀವಿ. ಈಗ
ಕೊಟ್ಟಿಲ್ಲ ಅಟ್ಲೀಸ್ಟ್ ಒಂದು ವಾರ 10 ದಿವಸ ಮೊದಲು ಕೊಟ್ಟರೆ ಸರ್ ನಾನು ಏನಂದ್ರೆ ಒಂದು ದಿವಸ ಮುಂಚೆ ಕೊಡ್ತೀವಿ ಅಷ್ಟೇ ನಾವು. ಒಂದು ಗಂಟೆ ಮುಂಚೆ ಕೊಡ್ಬೇಕು. ಹೌದು, ಹೌದು. ಏನು ನೋಡೋದೇ ಬೇಡ, ಏನು ಕೇಳೋಂಗಿಲ್ಲ. ಈಗ ಏನ್ ಸಮಸ್ಯೆ ಆಗ್ತದೆ ಈಗ ನಾನು ಒಂದು ನಿಮಿಷ ಹೌದು ನಿಮ್ಗೆ ನಮ್ಮ ಹೋರಾಟ ಮಾಡ್ಕೊಳಕ್ಕೆ ಏನ್ ಸಮಸ್ಯೆ ಆಗ್ತದೆ? ಹೋರಾಟ ಮಾಡಬೇಡ ಅಂತ ಹೇಳಿಲ್ಲ. ನೀವು ಎಲ್ಲಿ ಹೋರಾಟ ಮಾಡ್ತೀವಿ ಅಲ್ಲೇ ನಾವು ಬಂದು ಎಲ್ಲರೂ ಬಂದು ನಾವು ಮನವಿ ತಗೊಳ್ತೀವಿ ಅಂತ ಹೇಳ್ತಿದ್ದೀನಿ. ಸಾಂಕೇತಿಕ ಈಗ ನಾವೇ ಬರ್ತೀವಿ ಅಂತ ಈಗ ನಮ್ಮ ಹೇಳ್ತೀವಿ. ಸಮಸ್ಯೆಗಳು ಈಗ ವ್ಯವಸ್ಥೆ ಅಷ್ಟು ಚಂದ ಇದ್ದಿದ್ರೆ ಈಗ ವ್ಯವಸ್ಥೆ ಅಷ್ಟು ಚಂದ ಇದ್ದಿದ್ರೆ 40 ವರ್ಷ ಆದ್ಮೇಲೆ ಓಡಾಕಿದ್ದು ಸರ್. ಜನ ಹೋರಾಟ ಮಾಡಿ ಕೆಸರಾಗಿ ಮಲ್ಕೊಂಡು ಕೆಸರಾಗಿ ಇದಾಡಿ ಮೇಲೆ ಬಹಳ ಆದ್ಮೇಲೆ ಆಗಿದೆ ಸರ್. ಒಂದು ಹೋರಾಟ ಸರ್, ಸಾವಿರಾರು ಹೋರಾಟ ಆದ್ಮೇಲೆ ಅದು ಓಡಾಗ್ತಾ ಇದೆ. ಅರ್ಥ ಮಾಡ್ತಾರೆ ನೀವೇನಂತೀರಿ ಆ ಟರ್ಮ್ಸ್ ಅಂಡ್ ಕಂಡೀಷನ್ ನಾವು ಫಾಲೋ ಮಾಡ್ತೀವಿ. ನೀವೇನು ಟರ್ಮ್ಸ್ ಅಂಡ್ ಕಂಡೀಷನ್ ಆಗ್ತದೆ ಎಲ್ಲದನ್ನು ಫಾಲೋ ಮಾಡ್ತೀವಿ ಅಷ್ಟೇ ನಾ ಹೇಳಿ. ಆಯ್ತು, ಈಗ ಮನವಿ ಇಸ್ಕೊಂತಾರೆ ಈಗ. ಇಲ್ಲ 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 ನಮ್ದು ಏನು ಪ್ಲಾನ್ ಇದೆ, ನೀವೇನು ಹೋರಾಟದ ಪ್ಲಾನ್ ಇಟ್ಟಿರಿ ಅದೇ ಪ್ರಕಾರ ಅಲ್ಲ. ನೀವು 2 ಲೈನ್ ಅಂದ್ರೆ 2 ಲೈನ್ ಬರ್ತೀವಿ, 1 ಲೈನ್ ಅಂದ್ರೆ 1 ಲೈನ್ ಬರ್ತೀವಿ, ಯಾರಿಗೂ ತೊಂದರೆ ಕೊಡೋದಂಗೆ ಬರ್ತೀವಿ. ತೊಂದರೆ ಕೊಡೋದಂಗೆ ಬರ್ತೀವಿ. ಈಗ ಈಗ ನೀವು ಅಲ್ಲೇ ಬರ್ತಾರ, ಅಲ್ಲೇ ವಿಸಿಟ್ ಮಾಡ್ತಾರೆ ಎಲ್ಲ ಈಗ ನಿಮಗೆ ಒಂದು ನಿಮಿಷ ಕೇಳಿ. ನಮ್ಮ ಕೂಗು ಹೊಸದಾಗಿ ಸಿಎಂ ಆಗ್ಯಾರ ಡಿ.ಕೆ. ಶಿವಕುಮಾರ್ ಸಾಹೇಬ್. ಅವ್ರು ಗೊತ್ತಾಗಬೇಕು, ಇಲ್ಲಪ್ಪ ಹಾವೇರಿದಾಗ ಬ್ಯಾಡಿಗೆದಾಗ ಜನ ಹೋರಾಟಗಾರ ಇದ್ದಾರೆ, ನೀವು ಸತ್ತಿಲ್ಲ ಅಂತ ಗೊತ್ತಾಗ್ಲಿ. ನಿಮ್ ಹೋಗು ಈಗ ಅಷ್ಟಲ್ಲ, ಒಂದು ವಾರ ಬಿಟ್ಟು ಮಾಡಿದ್ರೆ ಯಾರು ಬೇಡ. ಈಗೆಲ್ಲ ಕಲ್ತ್ಬಿಟ್ಟು ಸರ್ ನಿಮ್ಮ ಕೆಲಸಕ್ಕೆ ಇದು ಸಾಂಕೇತಿಕ ಮಾಡ್ತಾ ಇದ್ದಾರೆ. ಅವಾಗ ಪ್ಲಾನ್ ಮಾಡಿ ಎಲ್ಲಾ ಕಡೆ ಸಾಂಕೇತಿಕವಾಗಿ ಮಾಡೋದಷ್ಟೇ ನಾವು. ಈಗ ಸಾಂಕೇತಿಕವಾಗಿರೋದಕ್ಕೆ ಹೇಳಿದ್ರು ಎಲ್ಲ ನಿಮ್ಮ ಅಡ್ಮಿನಿಸ್ಟ್ರೇಷನ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅಲ್ಲೇ ಬರ್ತಾರೆ. ಈಗ ನಿಮ್ದು ಎಲ್ಲ ಬರ್ಬೇಕು ಎಲ್ಲ ಬಂದ್ ಹೋಗ್ತೀಗಲ್ಲ ಅವ್ರು ಪೇಪರ್ ಅಲ್ಲಿ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಅಲ್ಲಿ ಹೋರಾಟ ಆದ್ರಿ ಏನ್ ಹೋರಾಟ ಮಾಡಿ ನಮ್ಮ